ಆಲ್ರೆಡಿ ಹೋಯ್ತಾ ಇದೆ 25 ನಿಮಿಷದ ಮೇಲೆ. 10-20ಕ್ಕೆಲ್ಲ ಯಾಕೋದಿಗೆ 500,000 ರೂಪಾಯಿಗೂ ಒಳ್ಳೆ ದುಡ್ಡು ಐತದೆ. ಸೊ ವೆಲ್ಕಮ್ ಸಂದೀಪ್ ರೋಸ್ಟಿಂಗ್ ಚಾನಲ್ಗೆ ಸುಸ್ವಾಗತ. ಬಾಸ್ ನಲ್ಲಿ ಗಿಲ್ಲಿ ಕ್ರೇಜ್ ಎಂದಿಗೂ ಕಮ್ಮಿ ಆಗೋದಿಲ್ಲ ಅಂತ ನೆಕ್ಸ್ಟ್ ಲೆವೆಲ್ ಕಾಮಿಡಿ ವಿಡಿಯೋಸ್ ನಿಮ್ ಸಲುವಾಗಿ ತಂದೀನಿ. ತುಂಬಾ ಅಂದ್ರೆ ತುಂಬಾ ಮಜಾ ಬರುತ್ತೆ. ಚಲಿए शुरू करते हैं. ಒಬ್ರು ಜೈಲ್ಗೆ ಹೋಗೋರೆ. ಓ ರಘುಣ ಏನ ವಿಷಯ ಗೊತ್ತಾಯ್ತಾ? ನಾವು ಗುರು ಏನು ಅಶ್ವಿನಿ ಮೇಡಮ್ ಜೈಲ್ಗೆ ಹೋಗವ್ರೆ. ಕಿರಾತ್ಕ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗುರು ಯಾಕೋ ಎಲ್ಲರೂ ಬಂದು ಕೂಡುತ್ತಾರ. ಗಿಲ್ಲಿ ಎಲ್ಲೋ ಕಾಣ್ತಾ ಇಲ್ಲ. ಗುರು ಗಿಲ್ಲಿ ಇಂಥ ಸಿಚುವೇಶನ್ ಬಿ ತರ್ಲೇ ಬಿಡಲ್ಲ ಅಂದ್ರೆ ಹೇಗೆ ಗುರು? ಆಲ್ರೆಡಿ ಹೋಯ್ತಾ ಇದೆ 25 ನಿಮಿಷದ ಮೇಲೆ. ಇನ್ನು 12 ನಿಮಿಷ ಅಂತೆ. ನಾವೇ ಮಾತಾಡಿ 30 ನಿಮಿಷ ಕ್ರಾಸ್ ಆಗದೆ. ಸೋತ್ರಿಕನ್ ಬಿಡಿ. ಅಲೋ ಯಾರಿಗೂ ಬೈತಾನೆ ಗಿಲ್ಲಿ? ಹೋಯ್ತಾ ಒಂದ್ ಸ್ಪೀಕರ್ ಔಟಾ? ನಮ್ದು ಸ್ಪೀಕರ್ ಹೊಲೋತ್ಲ. ಆಲ್ರೆಡಿ ಮೈಸೂರು ಕ್ರಾಸ್ ಮಾಡ್ಕೊ ಹೋಯ್ತಾ ಇದೀವಿ ಮಡಿಕೇರಿ ಮೇಲೆ ಟೂರು. ಓ ಹೌದು ಗುರು, ಅಶ್ವಿನಿ ಗೌಡಗೆ ಬೈತಾನೆ ಗಿಲ್ಲಿ. ಮದ್ದೂರಲ್ಲೇ ಇಳಿಕಬೇಕಿತ್ತು. ನೀವು ಮೈಸೂರಿಗೆ ಬಂದಿದ್ದೀರ ಜೊತೆಲಿ. ಅಲೋ ವಾಪಸ್ ಅನಿಸ್ಕೊ ಹೋಗಿ. 35 ನಿಮಿಷದಿಂದ ಕೆಳಗಡೆ ಬನ್ನಿ. ಅಬ್ಬಾ ಅವ್ನ್ ಕಿರ್ಚಿದ್ದು ನನ್ ಕಿವಿಲಿ ಇನ್ನೂ ಗುಯ್ಗುಡ್ತಾ ಇದೆ. ಸೊ ಇದು ಅಶ್ವಿನಿ ಗೌಡ ಮೇಲೆ ಇತ್ತು ಅನ್ಸುತ್ತೆ ಮೇಮ್ಸು. ನೋಡಕ್ಕೆ ಒಂಥರ ಖುಷಿನೇ ಇತ್ತು ಗುರು ನಮ್ಗೆ. ಒಳಗಡೆ ಏನೋ ಐತೆ ಗುರು. ಮಸ್ಲಾಗಿ ಇಷ್ಟ ಇದ್ರೇನೇ ಗುರು ಮಾಡೋದು. ನಮ್ಮ ಅಪ್ಪ ಅಮ್ಮನ ಗಮನೆ ಬೇಕಾಗಿರು. ನಾವು ಗುರು ಮಸ್ಲೆ ಹಿಡ್ಕ ಬರಬೇಕಿದ್ರು ಅನ್ಸುತ್ತೆ ಗುರು. ಅದಕ್ಕೆ ಲೇಟ್ ಆಗಿದ್ದು. ಗುರು ಎಲ್ಲ ಓಕೆ ಗುರು. ಆಯ್ತು ಗುರು. ಟಾಸ್ಕ್ ಅಂತ ಬಂದಾಗ ನಾಮಿನೇಸ್ ಬಂದಾಗ ಬಿ ಗಿಲ್ಲಿದು ಎಂಟರ್ಟೈನ್ಮೆಂಟ್ ಮತ್ತು ಕಾಮಿಡಿ ನಿಂದಿರೋದಿಲ್ಲ. ಇದೇ ಗಿಲ್ಲಿ ಅನ್ಬೋದು. ನೆಕ್ಸ್ಟ್ ಫೋಟೋಗ್ರಾಫರ್ ಫೋಟೋ ತೆಗಿರಿ. ಎಲ್ಲ ಬಂದ್ರು. ಸೂರ್ಯಂ ಸ್ಟೋರಿ ಇಷ್ಟೇ ಜನ. ಕನಕ ಆಚೆ ಹೋಗು. ಸೂರ್ಯಂ ಸ್ಟೋರ್ ಫೋಟೋ ತೆಗಿಬೇಕು. ಇನ್ನೂ ನಿನ್ ಕಾಲ್ ಮೇಲೆ ಕಾಲ್ ಹಾಕೋದು ಬಿಟ್ಟಿಲ್ವಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಒಂದ್ಸಲ ಗಿಲ್ಲಿ ಒಂದ್ಸ ಅನ್ಬೋದು ಈ ಬಿಗ್ ಬಾಸ್ ನಲ್ಲಿ. ಕಾವ್ಯಗೆ ಕನಕ ಅಂತ ನಂಬರ್ ಅಂದ್ರೆ ಹೆಸರು ಕೊಟ್ಟಿದ್ದಾನೆ ಗಿಲ್ಲಿ. ಕಲಾವಿದ. ಸೊ ಗುರು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿನೇ ಟಾಪ್ ಅಲ್ಲಿ ಇರೋದು. ಮೊದ್ಲು ಊಟ ಹಾಕ್ರಿ, ನಂಗೆ ಅರ್ಜೆಂಟ್ ಕೆಲಸ ಅದೇ. 10-20ಕ್ಕೆಲ್ಲ ಹೋಗ್ಬೇಕು ನಾನು. ಏನಾಯ್ತ ನೋಡಕ್ಕೆ ಇಷ್ಟೊಂದು ಚೆನ್ನಾಗಿದೆಯಲ್ಲ. 10-20ಕ್ಕೆಲ್ಲ ಯಾಕೋದಿಗೆ 500,000 ರೂಪಾಯಿಗೂ ಒಳ್ಳೆ ದುಡ್ಡು ಐತದೆ. 10-20 ಟೈಮಿಂಗ್ಸ್ ಕೊಡ ಲೋಕ ನನ್ ಮಗನೇ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ. ಅವಾಗೆಲ್ಲ ಹಂಗಿದ್ದ ಬಿಗ್ ಬಾಸ್ ಅಲ್ಲಿ ಹಿಂಗಂದ್ರೆ ಓನ್ಲಿ ಲೆಜೆಂಡ್ ಅಂಡರ್ಸ್ಟ್ಯಾಂಡ್. ಗಿಲ್ಲಿ ಸಾಂಗ್ ಕ್ಯಾ ಬಾತ್ ಹೈ ಆಜ್ ಸಿ ಚಾಂದನಿ. ಎಮ್ಮಿ ಮುಸುರಿ ಆಗ್ತದಲ್ಲ. ನೀನ್ ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕಿ ಗಡ್ಡಕ್ಕೆ ಹೆಂಗೆ ಅಲ್ಲ ಕೇಳೋಣ. ಇದ್ನೇ ಕಿತ್ತ ನಿಂಗೆ ನಾಟಿ ಮಾಡಿಸ್ಬಿಡು. ಗುರು ಗಿಲ್ಲಿ ಕ್ರೇಜ್. ಈ ವಾರ ಮನೆಯಿಂದ ಹೊರ ಹೋಗ್ತಿರುವ ರಿಷಬ್, ನೀವು ಕನ್ಫೆಷನ್ ರೂಮ್ ಮೂಲಕ ಹೊರ ಬರಬೇಕು. ಎಲಿಮಿನೇಷನ್ ಆಗಿದೆ ರಿಷಾ. ಈ ಪ್ರಪಂಚದಲ್ಲಿ ಇರೋದು ಬೇಡ. ನಾನು ಈ ಭಾಗದಿಂದ ಗುರು ಹೌದು ಗುರು ಏನ್ ಡ್ಯಾನ್ಸ್. ಸೊ ಗುರು ಗಿಲ್ಲಿ
ಬಿಗ್ ಬಾಸ್ ನಲ್ಲಿ ಸಿಂಗಲ್ ಸಿಮ್ ಅನ್ಬೋದು. ಗಿಲ್ಲಿ ಫಿನಾಲಿ ಹೋಗೋದು ಪಕ್ಕ, ಕಪ್ ಗೆದ ಪಕ್ಕ ಅನ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ನಿನಗೆ ತೋರ್ಸೋ ಅವಶ್ಯಕತೆ ಇಲ್ಲ. ಮೇಡಮ್ ನನಗ್ ತೋರಿಸಿ. ಯಾರು ನೀನು? ನಾನ್ ಗಿಲ್ಲಿ. ನಿನ್ಗೆ ಯಾಕೆ ತೋರಿಸ್ಬೇಕು? ಸರಿ ಚಂದ್ರನಿಗೆ ತೋರಿಸ್ರಿ. ಮೇಡಮ್ ಏನಾಯ್ತು ಏನಾಯ್ತು? ನೋಡಿ ಚಂದ್ರಣ್ಣ, ಟಾಸ್ಕ್ ಅಂತ ಬಂದಾಗ ಕಾವ್ಯಗಾಲಿ ಯಾರಿಗಾಲಿ ಇರಿಟೇಟಿಂಗ್ ಮಾಡೋದೇ ಬಿಡೋದಿಲ್ಲ ಗಿಲ್ಲಿ. ಹೋಗಿ ಹೋಗಿ ಕಾವಿನ ಬಾಳಿ ಚಿಪ್ತಾನಂದ್ರೆ ಗಿಲ್ಲಿ ಮಾನ್ ಕಲಾವಿದ ಅವರು. ಯಾವ ಇವೆಲ್ಲ ಮ್ಯಾನೇಜರೇ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇವ್ರು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಾವಿಬ್ರು ಹಳೆ ಲವರ್ಸ್. ಸ್ವಲ್ಪ ಬ್ರೇಕಪ್ ಆಗಿದೆ ಅಷ್ಟೇ. ನಾವು ಸರಿ ಮಾಡ್ಕೊತೀವಿ ಮಾತಾಡೋದ್ರ ಅವು ಬೇಡ. ಊರು ಕೇರ್ಪೇಟೆ ಅಂತ, ಕೇರ್ಪೇಟೆ ಹತ್ರ ಊರು, ಒಂದು ಮೈಸೂರು. ಗಿಲ್ಲಿ ಹಳೆ ಲವರ್ ಅಂತೆ. ಇಷ್ಟ ಆಗ್ತಿಲ್ಲ. ಏನು ಮಾಡ್ತೀರಾ ನಿಮ್ಮ ಪರ್ಸನಲ್ ಟಾಸ್ಕ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೀರ ಈಗ ಟಾಸ್ಕ್ ಅಂತ ವೇಟರ್ ಕೆಲಸ ಬಂದಿದೆ ಗಿಲ್ಲಿ. ಅಲ್ಲಿನೂ ಕಾವ್ಯಗೆ ರೆಕ್ಸೋದು ಇರಿಟೇಟಿಂಗ್ ಮಾಡೋದು ಬಿಟ್ಟಿಲ್ಲ ಗಿಲ್ಲಿ. ಕಾಮಿಡಿ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಆಯ್ತು ಅನ್ಸುತ್ತೆ ನಿಮ್ಗೆ. ಸೊ ಗುರು ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ನಿಮ್ಗೆ ವಿಡಿಯೋ ಏನ್ರ ಇಷ್ಟ ಆಯ್ತು ಅಂದ್ರೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತದ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.